ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ರೌಂಡ್ ಆದ ನಂತರ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಮತ್ತು ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗಿರುತ್ತೆ ನಾವು ಅನ್ನೋದನ್ನು ಡೀಟೇಲ್ ತಿಳಿಸ್ಕೊಡ್ತೀನಿ. ಮತ್ತು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸ್ಗೆ ಚಲನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಒಂದು ಚಲನ ನಿಮಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮತ್ತು ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸು ಅಡ್ಮಿಷನ್ ಆರ್ಡರ್ ಹೇಗಿರುತ್ತೆ, ಎಷ್ಟು ಕಾಪೀಸ್ ಇರ್ತವೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತು ಮೊದಲನೇ ಬಾರಿ ನೀವೇನಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ರೆ ಮತ್ತು ವಿಸಿಟ್ ಮಾಡಿ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಏನಾಗಿರುತ್ತೆ, ನಿಮ್ಮ ಈ ಚಾಯ್ಸ್ ಎಂಟ್ರಿ ಪ್ರೊಸೆಸ್ ಅನ್ನೋದಿರುತ್ತೆ. ಈ ಸೆಕೆಂಡ್ ರೌಂಡ್ ಆದಮೇಲೆ ಸೆಪ್ಟೆಂಬರ್ 25ವರೆಗೂ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಇರುತ್ತೆ ಟೈಮಿಂಗ್ಸು. ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಅಂತ ಇರುತ್ತೆ. ಚಾಯ್ಸ್ 1 ಅಂದರೆ ಆ್ಯಸ್ ಯೂಸ್ವಲ್ ನನಗೆ ಆ ಕಾಲೇಜ್ ಅಥವಾ ಕೋರ್ಸ್ ಇಷ್ಟ ಆಗಿದೆ, ಸೊ ನಾನು ಅಲ್ಲಿ ಹೋಗಿ ಅಡ್ಮಿಷನ್ ತೊಗೊತೀನಿ ಅಂತ. ಚಾಯ್ಸ್ 2 ಅಂತ ಅಂದರೆ ನನಗೆ ಈ ಕಾಲೇಜು ಅಥವಾ ಈ ಕೋರ್ಸ್ ಇಷ್ಟ ಆಗಿದೆ, ಬಟ್ ನಾನು ಇನ್ನೂ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಆಗಿರುತ್ತೆ. ಬಟ್ ಈ ಚಾಯ್ಸ್ 2 ಕೊಡೋರು ಫೀ ಪೇಮೆಂಟ್ ಮಾಡಿ ನೀವು ನೆಕ್ಸ್ಟ್ ರೌಂಡ್ಗೆ ವೇಟ್ ಮಾಡಬೇಕಾಗುತ್ತೆ. ಚಾಯ್ಸ್ 3 ಅಂತಂದರೆ ನೀವು ಯಾವುದೇ ರೀತಿಯಾದಂಥ ಫೀ ಪೇಮೆಂಟ್ ಮಾಡೋದಿರೋದಿಲ್ಲ, ಬಟ್ ನಿಮಗೆ ಸಿಕ್ಕಂಥ ಕಾಲೇಜು ಅದು ಡಿಲೀಟ್ ಆಗಿಬಿಡುತ್ತೆ ಆಟೋಮೆಟಿಕಲಿ. ಸೊ ರಿಸ್ಕಿ ಆಯಿತಾ. ಸೊ ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿ. ಅಕಸ್ಮಾತ್ ನನಗೆ ಈಗ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ಬಟ್ ನನ್ನ ಈ ಲಿಸ್ಟಲ್ಲಿ ಇನ್ನೂ ಸಿಗಬಹುದಾದಂಥ ಸೀಟ್ಸ್ಗಳಿದ್ದಾವೆ, ನಾನು ಅದಕ್ಕೆ ಟ್ರೈ ಮಾಡ್ತೀನಿ, ಬಟ್ ಈ ಕಾಲೇಜ್ ಅಥವಾ ಈ ಕೋರ್ಸ್ ಬೇಡ ನನಗೆ ಅನ್ನೋರು ಚಾಯ್ಸ್ 3 ಕೊಡ್ಕೊಬೋದು ನೀವು. ಸೊ ಕೇರ್ಫುಲ್ಲಾಗಿ ಡಿಸಿಷನ್ ತೊಗೊಂಡು ಮಾಡಿ. ಮತ್ತು ಚಾಯ್ಸ್ 4 ಅಂತಂದರೆ ಆ್ಯಸ್ ಯೂಸ್ವಲ್ ನನಗೆ ಈ ಸೀಟು ಅಥವಾ ಈ ಕಾಲೇಜು ಇಷ್ಟ ಇಲ್ಲ, ಅಥವಾ ಈ ಕೌನ್ಸಿಲಿಂಗ್ ಪ್ರೊಸೆಸ್ಸೇ ನನಗೆ ಇಷ್ಟ ಇಲ್ಲ, ಸೊ ನಾನು ಎಕ್ಸಿಟ್ ಆಗಿಬಿಡ್ತೀನಿ ಅಂತ ಆಗಿರುತ್ತೆ ಇದು ಚಾಯ್ಸ್ 4. ಬಿಕಾಸ್ ನೀವು ಏನಪ್ಪ ಅಂದರೆ ನಿಮಗೆ ಯಾವುದೋ ಒಂದು ಬೇರೆ ಕೋರ್ಸ್ ಇಷ್ಟ ಆಗಿರುತ್ತೆ, ಈ ಕೌನ್ಸಿಲಿಂಗ್ ಪ್ರೊಸೆಸ್ಸು ಅಥವಾ ಈ ಸೀಟ್ ಥ್ರೂ ನಿಮಗೆ ಹೋಗೋಕೆ ಆಗ್ತಿರಲ್ಲ, ಸೊ ಅದಕ್ಕೋಸ್ಕರ ನಾನು ಮ್ಯಾನೇಜ್ಮೆಂಟ್ ಅಂಡರಲ್ಲಿ ತೊಗೊತೀನಿ ಆ ಸೀಟ್ನ ಅಂತ ಅನ್ನೋರು ಈ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿಬಿಡಿ. ಎಕ್ಸಿಟ್ ಆಗಿಬಿಟ್ಟು ನಿಮಗೆ ಇಷ್ಟವಾದಂಥ ಕೋರ್ಸನ್ನ ನೀವು ತೊಗೊಳ್ಳಿ. ಓಕೆನಾ. ನಿಮಗೆ ಇನ್ನೊಂದು ಸಲ ತಿಳಿಸ್ಕೊಡ್ತಾ ಇದ್ದೀನಿ, ನೀವೇನಾದರೂ ಈ ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಎಕ್ಸಿಟ್ ಆಗಬೇಕು ಅಂತಂದರೆ ಇದು ಲಾಸ್ಟ್ ಚಾನ್ಸ್ ಆಗಿರುತ್ತೆ ನಿಮಗೆ. ಓಕೆನಾ. ಬಿಕಾಸ್ ನಿಮಗೆ ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಚಾಯ್ಸ್ ಎಂಟ್ರಿ ಪ್ರೊಸೆಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನಾದರೂ ಬೇರೆ ಪ್ಲ್ಯಾನ್ಸನ್ನು ಇಟ್ಕೊಂಡಿದ್ರೆ ಸೊ ಇವಾಗಲೇ ಎಕ್ಸಿಟ್ ಆಗಿ ನಿಮಗೆ ಇಷ್ಟವಾದಂಥ ಕೋರ್ಸ್ನ ನೀವು ತೊಗೊಳ್ಳಿ. ಓಕೆನಾ. ಸೊ ಕಮಿಂಗ್ ಟು ದಿ ಟಾಪಿಕ್, ಈ ಪ್ರೊಸೀಜರ್ ಏನಿರುತ್ತೆ ಅಂತಂದರೆ ನೆಕ್ಸ್ಟು ಚಾಯ್ಸ್ ಎಂಟ್ರಿ ಇರುತ್ತೆ ಅಲ್ವಾ. ಚಾಯ್ಸ್ ಎಂಟ್ರಿ ಆಗುತ್ತೆ. ಸಪೋಸ್ ನೀವು ಚಾಯ್ಸ್ 1 ಕೊಟ್ರಿ ಅಂತಂದರೆ ಏನಾಗುತ್ತೆ, ನಿಮಗೆ ಚಲನ್ ಡೌನ್ಲೋಡ್ ಮಾಡ್ಕೊಳೋದಿರುತ್ತೆ. ಚಲನ್ ಡೌನ್ಲೋಡ್ ಮಾಡ್ಕೊಂಡು ಫೀ ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಈ ಚಾಯ್ಸ್ 2 ಸ್ಟೂಡೆಂಟ್ಸ್ ಏನು ಮಾಡಬೇಕಾಗುತ್ತೆ, ನೀವು ಬರೀ ಫೀ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಫೀ ಪೇಮೆಂಟ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ರೌಂಡ್ಗೆ ಕಾಯ್ತಾ ಇರ್ತೀರ ಅಷ್ಟೇ. ಸೊ ನಿಮಗೆ ನಾನು ನನ್ನ ಒಂದು ಚಲನ್ ಕಾಪಿನ ತೋರಿಸ್ತೀನಿ ಮತ್ತು ಅಡ್ಮಿಷನ್ ಆರ್ಡರ್ ಕಾಪಿನ ಕೂಡ ತೋರಿಸ್ತೀನಿ. ಆವಾಗ ನಿಮಗೊಂದು ಐಡಿಯಾ ಬರುತ್ತೆ ಹೇಗಿರುತ್ತೆ ಏನಲ್ಲ ಅಂತ. ಸೊ ನಾನು ನಿಮಗೆ ಆ ಕಾಪಿನ ತೋರಿಸ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಇದೇ ನೋಡ್ರಪ್ಪ ನಿಮ್ಮ ಚಲನ್ ಕಾಪಿ. ನಿಮಗೆ ಚಲನ್ ಕಾಪಿ ಡೌನ್ಲೋಡ್ ಮಾಡ್ಕೊಳೋದಕ್ಕಂತ ಲಿಂಕ್ ಕೊಟ್ಟಿದ್ದಾರಲ್ವಾ, ಆ ಲಿಂಕ್ ಮೂಲಕ ಹೋಗಿ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿದಾಗ ಈ ರೀತಿ ಚಲನ್ ಡೌನ್ಲೋಡ್ ಆಗುತ್ತೆ. ಇದನ್ನ ನೀವು ಪ್ರಿಂಟ್ ತೊಗೊಬೇಕಾಗುತ್ತೆ. ಓಕೆನಾ. ಇಲ್ಲಿ ಬ್ಯಾಂಕ್ ಕಾಪಿ, ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಅಂತ 3 ಕಾಪೀಸ್ ಇರ್ತವೆ. ಅದು ಬ್ಯಾಂಕ್ ಕಾಪಿನ ಏನು ಮಾಡುತ್ತೆ, ಆ ಬ್ಯಾಂಕೇ ಇಟ್ಕೊಳ್ಳುತ್ತೆ. ನೀವು ಫೀಸ್ ಕಟ್ಟಿದ್ದನ್ನು ಪ್ರೂಫ್ ಬೇಕಲ್ವಾ, ಆ ಪ್ರೂಫ್ ಬ್ಯಾಂಕವ್ರು ಇಟ್ಕೊತಾರೆ. ಸ್ಟೂಡೆಂಟ್ ಕಾಪಿ ಅನ್ನೋದು ನಿಮ್ಮ ಹತ್ರ ಇರುತ್ತೆ. ಮತ್ತು ಕಾಲೇಜ್ ಕಾಪಿ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ಕಾಲೇಜವರು ಈ ಕಾಪಿನ ಇಸ್ಕೊತಾರೆ. ಓಕೆನಾ. ಇದಿಷ್ಟು ನಿಮ್ಮ ಚಲನ್ ಕಾಪಿ ಬಗ್ಗೆ ಇದೆಲ್ಲ ಡೀಟೇಲ್ಸ್ ಇದೆ. ಬೆನಿಫಿಷರಿ ನೇಮ್ ಅಂತಂದರೆ ಕೆ ಅವರ ಅಕೌಂಟ್ ಆಗಿರುತ್ತೆ. ಮತ್ತು ಇಲ್ಲಿ ನಿಮ್ಮ ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಕೂಡ ಇರುತ್ತೆ, ನಿಮ್ಮ ಕೋರ್ಸ್ ನೇಮ್ ಕೂಡ ಇರುತ್ತೆ ಮತ್ತು ಕಾಲೇಜ್ ನೇಮ್ ಕೂಡ ಇರುತ್ತೆ. ಮತ್ತು ಯಾವ ಒಂದು ಡೇಟಲ್ಲಿ ನೀವು ಕಟ್ಟಿದ್ದೀರಾ ಫೀನ ಅನ್ನೋದು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಇದೆಲ್ಲ ನೋಡ್ಕೊಳ್ಳಿ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ. ಸೊ ಜಸ್ಟ್ ಸ್ಯಾಂಪಲ್ ತೋರಿಸಿ ನಿಮಗೆ ಒಂದು ಕ್ಲಾರಿಟಿ ಇರಲಿ ಅಂತ. ಸೊ ಈ ಚಲನ್ ಕಾಪಿನ ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸು ಎಲ್ಲರೂ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರೆಸ್ಪೆಕ್ಟಿವ್ ಬ್ಯಾಂಕ್ಸ್ಗಳಿಗೆ ಹೋಗಿ ಫೀಸ್ ಕಟ್ಟಬೇಕಾಗಿರುತ್ತೆ. ಬಟ್ ಈಗ ನಾನು ಅಡ್ಮಿಷನ್ ಆರ್ಡರ್ನ ತೋರಿಸ್ತೀನಿ, ನನ್ನ ಅಡ್ಮಿಷನ್ ಆರ್ಡರು. ಆ ಒಂದು ಅಡ್ಮಿಷನ್ ಆರ್ಡರು ಯಾರ್ಯಾರು ಡೌನ್ಲೋಡ್ ಮಾಡ್ಕೊಬೇಕು ಅಂತಂದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸ್ ಮಾತ್ರ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸು ಏನಿಲ್ಲ, ಈ ಚಲನ ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಕಟ್ಬಿಟ್ಟು ನೀವು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ವೇಟ್ ಮಾಡಬೇಕಾಗಿರುತ್ತೆ. ಓಕೆನಾ. ನೆಕ್ಸ್ಟು ನನ್ನ ಅಡ್ಮಿಷನ್ ಆರ್ಡರ್ನ ನಿಮಗೆ ತೋರಿಸ್ತೀನಿ. ಓಕೆನಾ. ನೋಡ್ರಪ್ಪ, ಇದು ನಿಮ್ಮ ಅಡ್ಮಿಷನ್ ಆರ್ಡರ್ ಈ ರೀತಿ ಇರುತ್ತೆ. ಈ ಅಡ್ಮಿಷನ್ ಆರ್ಡರ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೆಗೆಸ್ಕೊಳ್ಳಿ. ಈ ಅಡ್ಮಿಷನ್ ಆರ್ಡರು ನಿಮಗೆ ಬೇಕೇ ಬೇಕಾಗುತ್ತೆ ನಿಮ್ಮ ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ. ಸೊ ಈ ಒಂದು ಅಡ್ಮಿಷನ್ ಆರ್ಡರ್ ಇದ್ದರೆ ಮಾತ್ರ ನಿಮಗೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಕೊತಾರೆ. ಮತ್ತು ಸಮ್ ಡಾಕ್ಯುಮೆಂಟ್ಸ್, ಆ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಸೊ ನೀವು ಯಾವ ರೌಂಡ್ಗೆ ಈ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. 3rd ರೌಂಡ್ ಅಂತ ತೋರಿಸ್ತಾ ಇದೆಯಲ್ವಾ. ಮತ್ತು ಸ್ಟ್ರೀಮ್ ಕೂಡ ತೋರಿಸುತ್ತೆ, ಇಂಜಿನಿಯರಿಂಗ್. ಮತ್ತು ನಿಮ್ಮ CET ನಂಬರ್, ರ್ಯಾಂಕು, ಕ್ಯಾಟಗರಿ, ಆಮೇಲೆ
ಯಾವ ಕಾಲೇಜು, ಯಾವ ಬ್ರ್ಯಾಂಚು, ಎಷ್ಟು ಫೀಸನ್ನು ಪೇ ಮಾಡಿದ್ದೀರಾ, ಮತ್ತು ಯಾವ ಡೇಟಲ್ಲಿ ನೀವು ಕಾಲೇಜ್ಗೆ ಅಡ್ಮಿಷನ್ ತೊಗೊತಿದ್ದೀರಾ, ಎಲ್ಲ ಒಂದು ಡೀಟೇಲ್ಸ್ ಕೂಡ ಇರುತ್ತೆ ಇಲ್ಲಿ. ಓಕೆನಾ. ಇಲ್ಲಿ ಕಾಲೇಜ್ ಕಾಪಿ ಮತ್ತು ಕ್ಯಾಂಡಿಡೇಟ್ ಕಾಪಿ ಅಂತ ಇರುತ್ತೆ. ಕಾಲೇಜ್ ಕಾಪಿನ ಅವ್ರು ಇಟ್ಕೊತಾರೆ, ಕಾಲೇಜವರು. ಕ್ಯಾಂಡಿಡೇಟ್ ಕಾಪಿನ ನೀವು ಇಟ್ಕೊಬೇಕಾಗತ್ತೆ ಫಾರ್ ಯುವರ್ ರೆಫರೆನ್ಸ್. ಓಕೆನಾ. ಹೀಗಿರುತ್ತೆ ನೋಡ್ಕೊಳ್ಳಿ. ಚಾಯ್ಸನ್ನು ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸು ಈ ರೀತಿಯಾದಂಥ ಅಡ್ಮಿಷನ್ ಆರ್ಡರ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗಿರುತ್ತೆ. ಸೊ ಇದಿಷ್ಟು ನನ್ನ ಅಡ್ಮಿಷನ್ ಆರ್ಡರ್ ಆಗಿರುತ್ತೆ. ಸೊ ನಿಮಗೆ ಒಂದು ಏನು ಕ್ಲಾರಿಟಿ ಬಂದಿರುತ್ತೆ ಹೇಗಿರುತ್ತೆ ಅಡ್ಮಿಷನ್ ಆರ್ಡರು ಮತ್ತು ಚಲನ್ ಹೇಗಿರುತ್ತೆ ಅಂತ. ಸಮ್ ಸ್ಟೂಡೆಂಟ್ಸ್ಗೆ ಏನಾಗಿತ್ತು, ಚಲನ್ನ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಆಗ್ತಿರಲಿಲ್ಲ. ಸೊ ಇನ್ನೂ ಟೈಮ್ ಇದೆ ಅಲ್ವಾ, ವೇಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಏನಾದರೂ ಬಗ್ಸ್ ಇದ್ದರೆ ಕರೆಕ್ಟ್ ಮಾಡ್ತಾರೆ ಕೆ ಅವರು. ಸೊ ವೇಟ್ ಮಾಡಿ. ಓಕೆನಾ. ನಾನು ಕೌನ್ಸ್ಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದ ಮೊದಲನೇ ದಿನದಿಂದ ಹೇಳ್ತಾ ಇದ್ದೆ ನಿಮಗೆ, ನೀವು ಕೆ ಎನ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಪೇಷನ್ಸ್ ತುಂಬ ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇನ್ನೇನು ಸ್ವಲ್ಪ ದಿನ ಇದೆ ಅಲ್ವಾ ನಿಮ್ಮ ಕೌನ್ಸ್ಲಿಂಗ್ ಪ್ರೊಸೆಸ್ ಎಂಡ್ ಆಗೋದಕ್ಕೆ. ಸೊ ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸಿಂದ ಇರಿ. ನಿಮ್ಮ ಕ್ಯೂರಿಯಾಸಿಟಿನ ಹಾಗೆ ಹಿಡ್ಕೊಂಡು ನಿಮ್ಮ ಕೌನ್ಸ್ಲಿಂಗ್ ಪ್ರೊಸೆಸ್ ಕೊನೆವರೆಗೂ ತಗೊಂಡು ಹೋಗಿ. ಓಕೆನಾ. ನೆಕ್ಸ್ಟ್ ಪ್ರೊಸೀಜರ್ನ ಹೇಳ್ತೀನಿ ಈಗ. ಸೊ ಗೈಸ್, ಚಲನ್ ಕಾಪಿ ಮತ್ತು ಅಡ್ಮಿಷನ್ ಆರ್ಡರ್ ಹೇಗಿರುತ್ತೆ ಅಂತ ಒಂದು ಐಡಿಯಾ ಸಿಕ್ತು ಅಲ್ವ ನಿಮಗೆ. ಸೊ ಇದಿಷ್ಟು ಚಾಯ್ಸ್ 1 ಮತ್ತು ಚಾಯ್ಸ್ 2 ಸ್ಟೂಡೆಂಟ್ಸು ಇದಿಷ್ಟು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸ್ ಏನು ಮಾಡಬೇಕು, ನಿಮ್ಮ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಅಡ್ಮಿಷನ್ ತೊಗೊಬೇಕಾಗಿರುತ್ತೆ. ಸೊ ಗೈಸ್, ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಏನಂದರೆ, ನೀವು ಬ್ಯಾಂಕಲ್ಲಿ ಕಟ್ಟಿದ್ರಿ ಅಲ್ವಾ ಕೆ ಎ ಫೀಸು, ಅದಿಷ್ಟೇ ನಿಮ್ಮ ಫೈನಲ್ ಫೀಸ್ ಆಗಿರೋದಿಲ್ಲ. ಓಕೆನಾ. ಯಾಕಂದರೆ ಸಮ್ ಕಾಲೇಜಸ್ ಅಂತಲ್ಲ, ಎಲ್ಲ ಕಾಲೇಜಸಲ್ಲೂ ಎಕ್ಸ್ಟ್ರಾ ಅಮೌಂಟನ್ನು ಇಸ್ಕೊತಾರೆ. ಓಕೆನಾ. ಸೊ ಅದಕ್ಕೋಸ್ಕರ ನೀವು ದುಡ್ಡಿಲ್ದಂಗೆ ಹಾಗೆ ಹೋಗೋದಕ್ಕೆ ಹೋಗಬೇಡಿ. ಓಕೆನಾ. ಅಕೌಂಟಲ್ಲಿ ಸಮ್ ಅಮೌಂಟ್ ಇಟ್ಕೊಂಡಿರಿ. ಯಾಕಂದರೆ ಎಲ್ಲ ಕಾಲೇಜಸಲ್ಲೂ ಅರೌಂಡು 20,000 30,000ವರೆಗೂ ಎಕ್ಸ್ಟ್ರಾ ಅಮೌಂಟ್ ಅಂತ ಇಸ್ಕೊತಾರೆ. ಬಿಕಾಸ್ ರಿಜಿಸ್ಟ್ರೇಷನ್ ಫೀ, ಯೂನಿವರ್ಸಿಟಿ ಫೀ ಅಂತ ಸುಮಾರಷ್ಟು ಫೀಸನ್ನು ಅವರು ಎಕ್ಸ್ಟ್ರಾ ಅಮೌಂಟಾಗಿ ಇಸ್ಕೊತಾರೆ. ಸೊ ಅದಕ್ಕೋಸ್ಕರ ಅಮೌಂಟನ್ನ ಇಟ್ಕೊಂಡು ಹೋಗಿ. ಓಕೆನಾ. ನಿಮ್ಮ ಪೇರೆಂಟ್ಸ್ಗೂ ಕೂಡ ತಿಳಿಸಿ ಈ ವಿಷಯನ. ಸೊ ಇದಿಷ್ಟು ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸು. ಅಡ್ಮಿಷನ್ ಆದಮೇಲೆ ಪ್ರೊಸೀಜರ್ ಮುಗೀತು ಅಂದ್ಕೊಬೇಡಿ. ಓಕೆನಾ. ಯಾಕಂದರೆ ಇನ್ನೊಂದು ಸ್ಟೆಪ್ ಇದೆ. ನೀವು ಮತ್ತೊಂದು ಸಲ ಕೆ ಎ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ನ ಕೊಟ್ಟು ಲಾಗಿನ್ ಆಗಿ ಅಲ್ಲಿ ಜಾಯ್ನಿಂಗ್ ರಿಪೋರ್ಟ್ ಸಬ್ಮಿಷನ್ ಮಾಡೋದಿರುತ್ತೆ ನೀವು. ಓಕೆನಾ. ಅಲ್ಲಿ ಏನು ಕೇಳ್ತಾರೆ ಅಂತಂದರೆ, ನೀವು ರಿಪೋರ್ಟ್ ಆದ್ರ ಕಾಲೇಜ್ಗೆ ಅಂತ ಕೇಳ್ತಾರೆ. ಅದಕ್ಕೆ ಎಸ್ ಅಂತ ಟಿಕ್ ಮಾಡಿ, ಮತ್ತು ಎಷ್ಟು ಎಕ್ಸ್ಟ್ರಾ ಅಮೌಂಟನ್ನು ಇಸ್ಕೊಂಡ್ರು ಅನ್ನೋದನ್ನು ಕೂಡ ನೀವು ಸಬ್ಮಿಷನ್ ಮಾಡೋದಿರುತ್ತೆ. ಸೊ ಎಲ್ಲ ಎಂಟರ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಿಷ್ಟು ಪ್ರೊಸೆಸ್ ಆದಮೇಲೆ ನೀವು ಫುಲ್ ಕೌನ್ಸ್ಲಿಂಗ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅರ್ಥ. ಓಕೆನಾ. ಇದಿಷ್ಟು ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸ್ಗೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸ್ ಏನಿಲ್ಲ, ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಫೀಸನ್ನು ಪೇಮೆಂಟ್ ಮಾಡಿ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಇನ್ನೊಂದು ಸೀಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಓಕೆನಾ. ಇದಿಷ್ಟು ಚಾಯ್ಸ್ 2. ಈಗ ಚಾಯ್ಸ್ 3 ಸ್ಟೂಡೆಂಟ್ಸ್ಗೆ ಬಂದರೆ, ಈ ಚಾಯ್ಸ್ 3 ಬಗ್ಗೆ ಏನಂತೀರಾ ಬ್ರೋ ಅಂತ ನನ್ನ ಕೇಳೋದಾರೆ ನೀವು. ನಾನು ಹೇಳೋದು ಏನಂತಂದರೆ, ಇದು ಸ್ವಲ್ಪ ರಿಸ್ಕಿ ಆಗಿರುತ್ತೆ, ಆಯಿತಾ. ಯಾಕಂದರೆ ನಿಮ್ಗೆ ಸಿಕ್ಕಂಥ ಸೀಟು ನಿಮ್ಮ ಹೋಲ್ಡಲ್ಲಿ ಇರೋದಿಲ್ಲ, ಮತ್ತು ಆ ಸೀಟು ಅಥವಾ ಆ ಕೋರ್ಸು ಇದು ನಿಮ್ಮ ಕಂಪ್ಲೀಟ್ ಆಪ್ಷನ್ ಎಂಟ್ರಿ ಲೀಸ್ಟಿಂದನೇ ಡಿಲೀಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ ನಿಮ್ಮ ಈ ಚಾಯ್ಸ್ ಎಂಟ್ರಿ ಪ್ರೊಸೆಸ್ನ ಮಾಡಬೇಕಾಗಿರುತ್ತೆ. ಸೊ ವಿಡಿಯೋದ ಮೊದಲೇ ನಿಮಗೆ ತಿಳಿಸ್ಕೊಟ್ಟೆ ಏನೆಲ್ಲ ಆಗುತ್ತೆ ಚಾಯ್ಸ್ 3 ಇಂದ ಅಂತ. ಸೊ ಅದೆಲ್ಲ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ನಿಮ್ಮ ಪ್ರೀಶಿಯಸ್ ಡಿಸಿಷನ್ಸ್ನ ತೊಗೊಳ್ಳಿ. ಓಕೆನಾ. ಚಾಯ್ಸ್ 3 ಇದಾಗಿರುತ್ತೆ. ನೆಕ್ಸ್ಟ್ ಚಾಯ್ಸ್ 4 ಹೇಳಿದೆ ಅಲ್ವಾ, ಇದು ನಿಮ್ಮ ಲಾಸ್ಟ್ ಚಾನ್ಸ್. ನಿಮ್ಮ ಕೌನ್ಸ್ಲಿಂಗ್ ಪ್ರೊಸೆಸ್ಸಿಂದ ಎಕ್ಸಿಟ್ ಆಗೋದಕ್ಕೆ ಇದು ನಿಮ್ಮ ಲಾಸ್ಟ್ ಚಾನ್ಸ್. ಬೇರೆ ಏನಾದರೂ ಪ್ಲ್ಯಾನ್ ಅಥವಾ ಮ್ಯಾನೇಜ್ಮೆಂಟ್ ಕೋಟಾದಿಂದ ಹೋಗ್ತೀನಿ ನಾನು, ಬೇರೆ ಸೀಟ್ ತೊಗೊತೀನಿ ಅಂತ ಇದ್ದರೆ ಇದು ನಿಮ್ಮ ಲಾಸ್ಟ್ ಚಾನ್ಸ್ ಆಗಿರುತ್ತೆ. ಸೊ ಯಾವುದೇ ರೀತಿಯಾದಂಥ ರಿಸ್ಕ್ ಬೇಡ ಮುಂದೆ. ಸೊ ಅದಕ್ಕೋಸ್ಕರ ಇವಾಗಲೇ ಚಾಯ್ಸ್ 4 ಕೊಟ್ಟು ನೀವು ಎಕ್ಸಿಟ್ ಆಗಿಬಿಡಿ. ಓಕೆನಾ. ಸೊ ಗೈಸ್, ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಸೊ ಇದಿಷ್ಟು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ ಆದಮೇಲೆ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ವೇಟ್ ಮಾಡಿ. ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಗೈಸ್, ಮೀಟ್ ಯು ಇನ್ ದ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.